ಕರ್ನಾಟಕದ ದಕ್ಷಿಣ ಭಾಗದಲ್ಲಿದ್ದ ಚಿಕ್ಕ ಹಳ್ಳಿ ನಾಗರಾಜನಹಳ್ಳಿ. ಹಳ್ಳಿ ಹೆಸರು ಕೇಳಿದಾಗಲೇ ಜನ ಬೆದರುತ್ತಿದ್ದರು. ಯಾಕೆಂದರೆ ಹಳ್ಳಿಯ ಹೊರಭಾಗದಲ್ಲಿರುವ ಪಾಳು ಮನೆಯಲ್ಲಿ ಅದೆಷ್ಟೋ ವರ್ಷಗಳಿಂದ ವಾದ ಘಟನೆಗಳು ನಡೆಯುತ್ತಿರಲಿದ್ದವು. ಅವನವನು ಹೋಗಿದ್ರೆ ಮತ್ತೆ ಹಿಂದಿರುಗುತ್ತಿದ್ದೇ ಇಲ್ಲ ಅಂತ ಜನ ಭಯಪಟ್ಟು ಬೀಳ್ತಿದ್ದರು. ಒಂದು ದಿನ ನಗರದಿಂದ ಬಂದ ಇಬ್ಬರು ಯುವಕರು, ಆಕಾಶ್ ಮತ್ತು ರಾಹುಲ್, ಈ ಕತೆಗಳ ಸತ್ಯಾಸತ್ಯತೆ ತಿಳಿಯಬೇಕೆಂದು ನಿರ್ಧರಿಸಿದರು. ಅವರಿಬ್ಬರು ಕ್ಯಾಮೆರಾ, ಟಾರ್ಚ್ ಮತ್ತು ರೆಕಾರ್ಡರ್ ತೆಗೆದುಕೊಂಡು ಆ ಮನೆಗೆ ರಾತ್ರಿ 12 ಗಂಟೆಗೆ ಹೋಗಿದರು. ಮನೆ ತುಂಬಾ ಹಳೆಯದಾಗಿತ್ತು. ಬಾಗಿಲು ತೆಗೆಯುತ್ತಿದ್ದಂತೆಯೇ ಭಾರೀ ಗಾಳಿಯ ಶಬ್ದ, ಗೋಡೆಗಳ ಮೇಲೆ ರಕ್ತದಂತೆ ಕಾಣುವ ಗುರುತುಗಳು. ಆದರೆ ಅವರು ಹಿಂದೆ ಸರಲಿಲ್ಲ. ಒಳಗೆ ಹೋಗುತ್ತಾ ಹೋದಂತೆ ಅವರ ಕ್ಯಾಮೆರಾದಲ್ಲಿ ವಾದ ಆಕಾರಗಳು ಸೆರೆಯಾದವು. ಪಕ್ಕದಲ್ಲಿ ಯಾರೂ ಇಲ್ಲದಿದ್ದರೂ ಸಹ ಕಿರುಚಾಟದ ಶಬ್ದಗಳು. ಆಕಾಶ್ ಒಂದು ಕೋಣೆಗೆ ಒಳಗೆ ಹೋದನು. ಅಲ್ಲಿ ಒಂದು ಹಳೆಯ ನೋಟು ಪುಸ್ತಕ ಸಿಕ್ಕಿತು. ಅದರಲ್ಲಿ ಈ ಮನೆ ಹಿಂದೆ ನಡೆದಿರುವ ಕತೆ ಬರೆದಿತ್ತು. ಈ ಮನೆಯ ಮಾಲೀಕ ರಾಜಣ್ಣ ಕಾಲಪಾಶದಿಂದ ಪಾರಾಗಲು ತಾಂತ್ರಿಕ ವಿಧಿಗಳನ್ನು ಮಾಡುತ್ತಿದ್ದನು. ಒಂದು ರಾತ್ರಿ ಅವನು ಮಾಡಿದ ತಾಂತ್ರಿಕ ವಿಧಿ ತಪ್ಪಾಗಿ ಹೋಗಿ ಅವನ ಆತ್ಮವೇ ಮನೆಗೆ ಕಟ್ಟಿಹಾಕಲ್ಪಟ್ಟಿತು. ಅದಿನಿಂದ ಪತ್ನಿ ಮತ್ತು ಮಕ್ಕಳ ಸಹ ಸಾವು ಸಂಭವಿಸಿದವು. ಅವನ ಆತ್ಮ ಈಗಲೂ ಶಾಂತಿಗೊಳ್ಳದೆ ಅಲ್ಲಿ ಸುತ್ತುತ್ತಿರುತ್ತದೆಯೇ? ಆ ಸಮಯದಲ್ಲಿ ಬಾಗಿಲು ತಾನೇ ಮುಚ್ಚಿಕೊಂಡಿತು. ಅಲ್ಲಿ ತಕ್ಷಣ ತೀವ್ರ ಚಳಿ, ಬಿಸಿಯಾದ ಉಸಿರಾಟದ ಶಬ್ದ, ಗೋಡೆ ಮೇಲೆ "ಬಾಯ್ ಹೋಗಿ" ಎಂಬ ತಕ್ಷಣದ ಬರಹ ಮೂಡಿತು. ಅವರು ಅತ್ತಿಂದ ಬರುವರಲ್ಲದೆ ಓಡಿದರು. ಇವರೆಲ್ಲವನ್ನು ಅವರು ವಿಡಿಯೋದಲ್ಲಿ ಸೆರೆಹಿಡಿದು ಸಾರ್ವಜನಿಕರಿಗೆ ತೋರಿಸಿದರು. ನಂತರ ಸರ್ಕಾರ ಆ ಮನೆಗೆ ಪ್ರವೇಶವನ್ನು ನಿಷೇಧಿಸಿತು. ಆದರೂ ಇಂದು ಕೂಡ ಆ ಹಳ್ಳಿಯವರು ಸಂಜೆ 6 ಗಂಟೆಯಾದ್ಮೇಲೆ ಆ ದಿಕ್ಕಿಗೆ ಹೋಗೋದಿಲ್ಲ. ಮನೆ ಅಲ್ಲಿ ಇದ್ದೇ ಇದೆ. ಹಾಗೆ ಅಲೆದಾಡುತ್ತಿರುವ ಆತ್ಮವೂ ಇದೆ.